ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಕ್ಯೂಟ್ ಆಗಿರೋಂತಹ ಸಾರಿ ಕುಚ್ಚು ಡಿಸೈನ್ನ ತುಂಬಾ ಬೇಗ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ಈ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ನಾನು ಈ ಸಾರಿ ಕುಚ್ಚು ಹಾಕೋಕ್ಕೆ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ದಾರ ತೊಗೊಂಡಿದ್ದೀನಿ, ದಾರೆಳೆ ತೊಗೊಂಡಿದ್ದೀನಿ. 6 ದಾರ ತೊಗೊಂಡು ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸಿರುವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ನೋಡಿ ನಾನಿಲ್ಲಿ ಸ್ಟಾರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಬನ್ನಿ ಈಗ ಕುಚ್ಚನ್ನ ಸ್ಟಾರ್ಟ್ ಮಾಡೋಣ. ಹೀಗೆ ದಾರಾನ ಬೆರಳ ಮೇಲೆ ಸುತ್ತಕೊಂಡು ತುದಿ ನಾಟ್ ಹಾಕಿ ಇಟ್ಕೊಂಡಿದ್ವಲ್ಲ, ಇದನ್ನು ಈಗ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು, ಮತ್ತೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 2 ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ, ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಟಾರ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ ಹೀಗೆ ಸ್ಟಾರ್ ಬೀಡ್ನ ತೊಗೊಂಡು ಫಸ್ಟ್ ಒಂದು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ನಾನೀಗ ಮತ್ತೆ ಇಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 3 ಅಥವಾ 4 ಚೈನ್ನ ಹಾಕೊಳ್ಳಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ, ನಾನಿಲ್ಲಿ 3 ಚೈನ್ನ ಹಾಕಿದ್ದೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಟಾರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಸ್ಟಾರ್ ಬೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಹೀಗೆ ಬಟ್ಟೆಗೆ ಇಟ್ಕೊಳ್ಳಿ. ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ತುಂಬ ಟೈಟಾಗಿ ಲಾಕ್ ಮಾಡಬೇಡಿ, ಇಲ್ಲ ಅಂದರೆ ಸ್ವಲ್ಪ ಹತ್ರ ಲಾಕ್ ಮಾಡಿದ್ರೆ ಆಗುತ್ತೆ. ಸೊ ನಾನು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಕಾಣ್ತಿದೆ ಅಲ್ಲ, ಈ ಗ್ಯಾಪಲ್ಲಿ ಕುಚ್ಚು ಕಟ್ಟುವಂಥದ್ದು. ಹೀಗೆ ಬೀಡನ್ನ ಲಾಕ್ ಮಾಡಿದ್ಮೇಲೆ ಈಗ ನಾನಿಲ್ಲಿ ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಒಂದು ಸ್ವಲ್ಪ ಡಿಸ್ಟೆನ್ಸ್ಗೆ ಹೀಗೆ ಇಲ್ಲಿಗೆ ನಾನೀಗ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಸ್ವಲ್ಪ ಲೂಸಾಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಲ್ಲ, ಈಗ ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತಂದು ಈಗೇನು ಡಬಲ್ ಕ್ರೋಶೆಟ್ ಕಂಬನ ಹಾಕಿದ್ದೀವಿ ಆ ಗ್ಯಾಪ್ ಒಳಗೆ ಹೋಗಿ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. 2ಕ್ಕೆ 1, 2ಕ್ಕೆ 1. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತೆ ನೀಡಲ್ ಮೇಲೆ ದಾರ ತರೋದು, ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಅದೇ ಗ್ಯಾಪಿಗೆ ಹೋಗಿ ನಾನೀಗ ನೋಡಿ ದಾರಾನ ತಂದಿದ್ದೀನಿ. ಇಲ್ಲಿ 3 ದಾರ ಕಾಣ್ತಿದೆ ಅಲ್ವಾ ನೀಡಲ್ ಮೇಲೆ. ಸೊ ಈಗ 2ಕ್ಕೆ 1, ಸೊ ಈಗ 2ಕ್ಕೆ 1, 2ಕ್ಕೆ 1. ಸೊ ಹೀಗೆ ನಾನು ಇದರೊಳಗಡೆ 5 ಅಥವಾ 6 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಆ ಗ್ಯಾಪಲ್ಲಿ ಎಷ್ಟು ಆರಾಮಾಗಿ ಇಡಿಸುತ್ತೋ ಅಷ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಒಂದು ಕಂಬಕ್ಕೆ ಏನು ಹಾಕಿರ್ತೀರೋ ಅದೇ ರೀತಿ ಮತ್ತೆ ನೆಕ್ಸ್ಟ್ ಎಲ್ಲ ಅಷ್ಟೇ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಇಲ್ಲಿ ಒಟ್ಟು 6 ಡಬಲ್ ಕ್ರೋಶೆಟ್ ಆಗಿದೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಂದು ಹೀಗೆ ಇದೆಲ್ಲಿಗೆ ಎಂಡ್ ಆಗುತ್ತೆ ಹೀಗೆ ಚೆಕ್ ಮಾಡಿ. ನೋಡಿ ಇಲ್ಲಿಗೆ ಎಂಡ್ ಆಗುತ್ತಲ್ವಾ, ಸೊ ಇಲ್ಲಿಗೆ ಲಾಕ್ ಅಲ್ಲ, ಇಲ್ಲಿ ಡೈರೆಕ್ಟಾಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. 2ಕ್ಕೆ 1, 2ಕ್ಕೆ 1. ಈಗ ಮತ್ತೆ 2 ಚೈನ್ ಹಾಕೊಳ್ಳೋದು. ನೀಡಲ್ ಮೇಲೆ ದಾರ ತಂದು ಈಗ ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ, ಇಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. 2ಕ್ಕೆ 1, 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ದಾರ ತರಬೇಕು.
ಈಗ ನೋಡಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, ಈಗ ಇಲ್ಲಿ 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತರೋದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ದಾರಾನ ತಂದರೆ ಇಲ್ಲಿ ನೋಡಿ 3 ದಾರ ಆಗುತ್ತಲ್ಲ, ಈಗ ಇದಕ್ಕೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋ ಅಂಥದ್ದು. ಸೊ ಹೀಗೆ ಇದರೊಳಗೆ ನಾನು 6 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲೂ ಅಷ್ಟೇ ನಾನಿಲ್ಲಿ 6 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಿರೋದ್ರಿಂದ ಈ ಗ್ಯಾಪ್ ಒಳಗೂ ಕೂಡ ನನಗೆ 6 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ತರೋದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ನೋಡಿ ಒಟ್ಟು 6 ಡಬಲ್ ಕ್ರೋಶೆಟ್ ಕಂಬ ಆಗಿದೆ. ಮತ್ತು ಈಗ ನೀಡಲ್ ಮೇಲೆ ದಾರ ತಂದು ಹೀಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಆ ಡಿಸ್ಟೆನ್ಸ್ಗೆ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋಬೇಕು. ನೋಡಿ ಹೀಗೆ. ಈಗ ಇದರೊಳಗೆ ಮತ್ತೆ ನಾನು 6 ಡಬಲ್ ಕ್ರೋಶೆಟ್ನ ಫಿಲ್ ಮಾಡ್ಕೋಬೇಕು. ಫಸ್ಟಿಗೆ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಆ ಕಂಬದ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಇದರೊಳಗಡೆ 6 ಡಬಲ್ ಕ್ರೋಶೆಟ್ನ ಫಿಲ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಡಿಸೈನು, ಹಾಗೆ ತುಂಬಾ ಎಲಿಗೆಂಟ್ ಡಿಸೈನ್ ಅಂತ ಕೂಡ ಅನ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇದನ್ನು ಎಲ್ಲ ಥರ ಸ್ಯಾರಿಗೂ ಕೂಡ ಪ್ರಿಫರ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಡಿಸೈನ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅವರಿಗೆ ಇದು ತುಂಬಾ ಸೂಟ್ ಆಗುತ್ತೆ. ಹಾಗೆ ಇದು ಬೇಗ ಕೂಡ ಹಾಕೊಳ್ಳೋ ಅಂತಹ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ. ನೋಡಿ 1 2 3 4 5 6 ಇಲ್ಲಿಗ 6 ಡಬಲ್ ಕ್ರೋಶೆಟ್ ಆಗಿದೆ ಅಲ್ವಾ. ಮತ್ತು ಈಗ ನೀಡಲ್ ಮೇಲೆ ದಾರ ತಂದು ಇದೀಗ ಎಲ್ಲಿಗೆ ಎಂಡ್ ಆಗುತ್ತೆ ಚೆಕ್ ಮಾಡಿ ಆ ಡಿಸ್ಟೆನ್ಸ್ಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ನೋಡಿ ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಹಾಕಿದ್ದೀನಲ್ಲ. ಈಗ ಮತ್ತೆ ಇಲ್ಲಿ 2 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಇದೇ ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನೋಡಿ 1 ಡಬಲ್ ಕ್ರೋಶೆಟ್ ಆಗಿದೆ ಅಲ್ಲ. ಇದೇ ರೀತಿ ನಾನಿಲ್ಲಿ ಇನ್ನು ಮಿಕ್ಕಿದ್ದು 5 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ 4 ಆಯಿತು. 5 ಇದು ಲಾಸ್ಟ್ ಡಬಲ್ ಕ್ರೋಶೆಟ್ ಅಂತ ಹೇಳಿದ್ರೆ 6ನೇ ಡಬಲ್ ಕ್ರೋಶೆಟ್. ಸೊ 6 ಡಬಲ್ ಕ್ರೋಶೆಟ್ ಆದಮೇಲೆ ನಾನು ಈಗ ಇದನ್ನು ಇಲ್ಲಿ ಎಂಡ್ ಮಾಡ್ಕೊಳ್ತೀನಿ. ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಬರುತ್ತೆ. ಈಗ ಅಲ್ಲಿ ಲಾಕ್ ಆಗಿದೆ ಅಲ್ಲ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಟಾರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸ್ಟಾರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಸ್ಟಾರ್ ಬೀಡ್ ಇದೆಯಲ್ಲ, ಫಸ್ಟ್ ಇದನ್ನು ಕ್ರೋಶಾಗೆ ತೊಗೊಂಡು ಹೀಗೆ ಸ್ಟಾರ್ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಫಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಹಾಕಿದ್ನಲ್ಲ ಅದೇ ರೀತಿ 3 ಚೈನ್ನ ಹಾಕಿ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಫಸ್ಟು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ಒಳಗೆ ಲಾಕ್ ಮಾಡಿದ್ರೆ ಆಗುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಹಿಂದೆ ಲಾಕ್ ಮಾಡಬೇಡಿ, ಅಂದರೆ ಸ್ಯಾರಿ ಸುತ್ತ ಬಂದುಬಿಡುತ್ತೆ. ಹಾಗಾಗಿ
ನೋಡಿ ಹೇಗೆ ಬಂದಿದೆ ಅಂತೇಳಿ. ಇಲ್ಲಿ ನಾನು 4 ಹಾಕಿದ್ದೀನಲ್ಲ, ಇದೇ ರೀತಿ ಬೇಕಾದ್ರೆ ನೀವು ಇಲ್ಲಿ 3 ಹಾಕೋಬೋದು. 3 ಹಾಕಿ ಕೂಡ ಲಾಕ್ ಮಾಡ್ಕೋಬೋದು. ಇಲ್ಲಿ ಸೈಡಲ್ಲಿ 2 ಸ್ಟಾರ್ ಬೀಡ್ ಬಂದಿದೆಯಲ್ಲ, ಇಲ್ಲಿ ಕುಚ್ಚು ಕಟ್ಟುವಂಥದ್ದು. ಈಗ ಮತ್ತೆ ನಾನು ಇದೇ ರೀತಿ 4 ಚಿಕ್ಕ ಚಿಕ್ಕ ಪೆಟಲ್ಸ್ ಥರ ಇದೇ ರೀತಿ ಹಾಕ್ಕೊಳ್ತೀನಿ ನೋಡಿ. ಮತ್ತೆ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಸ್ವಲ್ಪ ಡಿಸ್ಟೆನ್ಸ್ಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಹೀಗೆ ಒಂದು ಕಂಬ ಹಾಕಿದ್ಮೇಲೆ ಇಲ್ಲಿ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಂದು ಈಗೇನು ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕಿದ್ವಿ ಅಲ್ಲ, ಆ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ 2ಕ್ಕೆ 1 2ಕ್ಕೆ 1 ಇದೇ ರೀತಿ ಒಳಗೆ ಈಗ 1 ಹಾಕಿದೆ ಅಲ್ವಾ, ಇದೇ ರೀತಿ ಇದರೊಳಗೆ ನಾನಿಲ್ಲಿ 5 ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಅಂದರೆ ಟೋಟಲ್ 6 ಡಬಲ್ ಕ್ರೋಶೆಟ್ನ ಫಿಲ್ ಮಾಡ್ಕೊಳ್ಳೋ ಅಂಥದ್ದು. ಇದನ್ನ ಬಿಗಿನರ್ಸ್ ಕೂಡ ಹಾಕೋಬೋದು. ತುಂಬಾ ಈಸಿ ಡಿಸೈನ್ ಅಂತ ಅನ್ಬೋದು. ಏನಿಲ್ಲ ಅಂದರೂ 1 ಅವರ್ ಒಳಗೆಲ್ಲ ನೀವು ಇದನ್ನು ಸ್ಯಾರಿಗೆ ಹಾಕಿ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಾರ್ ಬೀಡನ್ನ ಬಳಸಿದ್ದೀನಿ ಅಲ್ವಾ, ನೀವು ಸ್ಟಾರ್ ಬೀಡನ್ನೇ ಬಳಸಬೇಕು ಅಂತೇನಿಲ್ಲ, ರೌಂಡ್ ಬೀಡ್ ಕೂಡ ಬಳಸ್ಕೋಬೋದು. ನೋಡಿ ಇಲ್ಲಿ 6 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ತಂದು ಹೀಗೆ ಈ ಆರ್ಚ್ ಎಲ್ಲಿಗೆ ಎಂಡ್ ಆಗುತ್ತೋ ಆ ಡಿಸ್ಟೆನ್ಸ್ಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಈಗ 2 ಚೈನ್ ಹಾಕೋದು ಮತ್ತು ನೀಡಲ್ ಮೇಲೆ ದಾರ ತಂದು ಸೇಮ್ ಕಂಬದ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಇದೇ ರೀತಿ 1 ಆಯ್ತಲ್ವ, ಇದೇ ರೀತಿ ಇದರೊಳಗೆ ಇನ್ನು 5 ಅಂದರೆ ಟೋಟಲ್ 6 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತೀನಿ. ಈ ಡಿಸೈನ್ ಹಾಕೋಕ್ಕೆ ನಿಮಗೆ ಡಬಲ್ ಕ್ರೋಶೆಟ್ ಗೊತ್ತಿದ್ರೆ ಸಾಕು, ತುಂಬ ಈಸಿಯಾಗಿ ಬೇಗನೆ ಹಾಕೋಬೋದು. ಇದನ್ನು ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ನಿಮಗೆ ಅರ್ಜೆಂಟಾಗಿ ನನಗೆ ಒಂದು ಸ್ಯಾರಿಗೆ ಕುಚ್ಚಬೇಕು ಅಂತ ಹೇಳಿದ್ರೆ ಈ ಸ್ಯಾರಿನ ಪ್ರಿಫರ್ ಮಾಡ್ಬೋದು. ನೋಡಿ 6 ಡಬಲ್ ಕ್ರೋಶೆಟ್ ಆಯ್ತಲ್ವ. ಮತ್ತು ನೀಡಲ್ ಮೇಲೆ ದಾರ ತಂದು ಈಗ ಡಿಸ್ಟೆನ್ಸ್ ಚೆಕ್ ಮಾಡೋದು ಎಲ್ಲಿಗೆ ಬರುತ್ತೆ ಅಂತ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಸೊ ನಾನಿಲ್ಲಿ 4 ಹಾಕಿದ್ದೀನಲ್ಲ, ನೀವಿಲ್ಲಿ 3ಕ್ಕೆ ಕೂಡ ಲಾಕ್ ಮಾಡ್ಕೋಬೋದು. ಅಥವಾ ಇನ್ನೂ ನಮಗೆ ಡಿಸ್ಟೆನ್ಸ್ ಕುಚ್ಚು ಡಿಸ್ಟೆನ್ಸ್ ಜಾಸ್ತಿ ಬೇಕಂತ ಹೇಳಿದ್ರೆ ಇನ್ನು 5 ಅಥವಾ 6 ಪೆಟಲ್ ಹಾಕ್ಕೊಂಡು ನೀವು ನೆಕ್ಸ್ಟ್ ಬೇಕಾದರೆ ಈ ಥರ ಬೀಡನ್ನ ಹಾಕೋಬೋದು. ನಿಮ್ಗೆ ಇಷ್ಟ, ನಿಮಗೆ ಕುಚ್ಚು ಹತ್ರ ಬೇಕಂತ ಹೇಳಿದ್ರೆ 3ಕ್ಕೆ ಹಾಕ್ಕೊಳ್ಳಿ. ಇಲ್ಲ ನನಗೆ ಕುಚ್ಚು ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದ್ರೆ ಇದೇ ಥರ ಪೆಟಲ್ಸ್ನ 6 ಅಥವಾ 7 ಹಾಕಿಬಿಟ್ಟು ಆಮೇಲೆ ನೀವು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೋದು. ಈಗ ಮತ್ತೆ 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ತಂದು ಈಗ ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ ಆ ಕಂಬದ ಗ್ಯಾಪಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇದೇ ರೀತಿ ಇದರೊಳಗೆ ನಾನು 6 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮುಂಚೆನೇ ಹೇಳಿದೆ ಅಲ್ವಾ, ಈ ಡಿಸೈನ್ ಹಾಕೋಕ್ಕೆ ನಿಮಗೆ ಡಬಲ್ ಕ್ರೋಶೆಟ್ ಡಬಲ್ ಕ್ರೋಶೆಟ್ ಹೇಗೆ ಹಾಕೋದು ಅಂತ ಒಂದು ಗೊತ್ತಿದ್ರೆ ಸಾಕು, ತುಂಬಾ ಈಸಿಯಾಗಿ ಬೇಗನೆ ಹಾಕೋಬಿಡ್ಬೋದು. ಮತ್ತೆ ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತೆ ಇದೇ ರೀತಿ ಇನ್ನೊಂದು ಪೆಟಲ್ನ ಹಾಕ್ಕೊಳ್ತೀನಿ. ಅಂದರೆ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಆ ಕಂಬದ ಗ್ಯಾಪಿಗೆ ಹೋಗಿ 6 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋ ಅಂಥದ್ದು. ನೀವೇನಿಲ್ಲ ಅಂದರೆ ಈ ಸ್ಯಾರಿಗೆ 300 ರುಪೀಸಿಂದ 350ವರೆಗೂ ಚಾರ್ಜ್ ಮಾಡ್ಬೋದು. ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ.
ನೋಡಿ 6 ಡಬಲ್ ಕ್ರೋಶೆಟ್ ಆಯಿತು. ಈಗ ಇದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡಿ, ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಲ್ಲ, 2 ಸ್ಟಾರ್ ಬೀಡ್ ಹಾಕ್ಕೋಬೇಕು. ಅಂದರೆ ಇದು ಕುಚ್ಚು ಕಟ್ಟೋಕೆ ಅಂತ ಮಾಡಿರೋದಲ್ವ. ಹೀಗೆ ನೀವು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹೀಗೆ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಬೀಡ್ ಇನ್ಸರ್ಟ್ ಮಾಡಿದ್ದೀನಲ್ಲ, ಬೀಡ್ ಇನ್ಸರ್ಟ್ ಮಾಡಿ 3 ಚೈನ್ ಹಾಕಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಹೀಗೆ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈಗ 2 ಅಥವಾ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹೀಗೆ ನೀಡಲಿಂದ ದಾರನ ವಾಪಸ್ ತೆಗೆದ್ರೆ ಇಲ್ಲಿ ಒಂದು ನಾಟ್ ಆಗುತ್ತೆ. ಯಾವುದೇ ರೀತಿ ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ ಸ್ಟಾರ್ಟಿಂಗು ಮತ್ತು ನೋಡಿ ನಾನಿಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಕುಚ್ಚು ಬರೋ ಥರ ಇಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ ಸ್ಟಾರ್ ಬೀಡನ್ನ ಬಳಸಿದ್ದೀನಿ ಅಲ್ವಾ. ನೀವು ಬೇಕಾದ್ರೆ ಸ್ಟಾರ್ ಬೀಡ್ ಬದಲು ರೌಂಡ್ ಬೀಡು ಅಥವಾ ಬೇರೆ ಹಾರ್ಟ್ ಶೇಪ್ ಬೀಡು ಬೇರೆ ಯಾವ ಬೀಡ್ ಕೂಡ ಬಳಸ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಹಾಗೆ ನಾನಿಲ್ಲಿ 4 ಪೆಟಲ್ ಹಾಕಿದ್ದೀನಲ್ಲ, ನೀವು ಡಿಸ್ಟೆನ್ಸ್ ಚೆಕ್ ಮಾಡಿ ಕುಚ್ಚು ದೂರ ಬೇಕು ಅಂತ ಹೇಳಿದ್ರೆ ನೀವು 4 ಬದಲು 6 ಪೆಟಲ್ನ ಹಾಕ್ಕೊಳ್ಳಿ. ಕುಚ್ಚು ಹತ್ರ ಬೇಕು ಅಂತ ಹೇಳಿದ್ರೆ 3 ಪೆಟಲ್ಗೂ ಕೂಡ ನೀವು ಆ ಕಡೆ ಈ ಕಡೆ ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿ ಕುಚ್ಚಿಗೆ ಅಂತ ಜಾಗ ಬಿಟ್ಕೋಬೋದು. ಬನ್ನಿ ಈಗ ನಾನು ಕುಚ್ಚು ಹಾಕಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಹಾಗೆ ಇನ್ನೊಂದು, ನಿಮಗೆ ಕುಚ್ಚು ಬೇಡ ಅಂತ ಹೇಳಿದ್ರೆ ಹೀಗೆ ಕೂಡ ಡಿಸೈನ್ನ ಎಂಡ್ ಮಾಡ್ಕೋಬೋದು. ನಿಮಗೆ ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ಗ್ಯಾಪಲ್ಲಿ ಕುಚ್ಚು ಕಟ್ಟುವಂಥದ್ದು. ನಾನು ನಿಮಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ ಲುಕ್ಕು. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ 120 ಎಳೆ ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನ ಡಬಲ್ ಮಾಡಿದ್ರೆ 240 ಆಗುತ್ತಲ್ವ, ಅಷ್ಟು ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಕುಚ್ಚು ಸ್ವಲ್ಪ ಉದ್ದಕ್ಕೆ ಕಟ್ಟಿದ್ದೀನಿ. ಈ ಡಿಸೈನ್ಗೆ ಹೀಗಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ. ನಿಮ್ಗೇನಾದರೂ ನನಗೆ ಕುಚ್ಚು ಉದ್ದ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇಷ್ಟಕ್ಕೆ ನೀವು ಚಿಕ್ಕದಾಗಿ ಕೂಡ ಕುಚ್ಚು ಕಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.